ತಾಂತ್ರಿಕ ಸಲಹೆ ಸಮಿತಿ ಈ ಹಿಂದೆ ಕಠಿಣ ನಿಲುವುಗಳನ್ನು ತಗೊಳ್ಳಿ ಹಲವಾರು ರಿಸ್ಟ್ರಿಕ್ಷನ್ ಹಾಕಿ ಅಂತ ಹೇಳಿದ್ದಾರೆ. ಇವತ್ತಿನ ಒಂದು ಪರಿಸ್ಥಿತಿಗೆ ಇವತ್ತು ತಾಂತ್ರಿಕ ಮುಖ್ಯಸ್ಥರ ಜೊತೆಗೆ ಇನ್ನೊಂದು ರೌಂಡ್ ಸುತ್ತಿನ ಸಲಹೆ ತಗೊಂಡು ಅಂತಿಮ ತೀರ್ಮಾನ ಮಾಡ್ತಾರೆ. ಸರ್, ಈಗ ನಾಳೆನೇ ಜಾರಿ ಆಗ್ಬಿಡುತ್ತಾ ಅಥವಾ ಒಂದಿನ ಏನಾದರೂ ಟೈಮ್ ಏನಾದರೂ ಸಿಗುತ್ತಾ? ಅದೆಲ್ಲವೂ ಕೂಡ ನಿರ್ಣಯದ ಭಾಗವಾಗಿದೆ. ಮಾರ್ಗಸೂಚಿ ಯಾಕಂದರೆ ಯಾವ ನಿರ್ಣಯಗಳನ್ನು ತೆಗೆದುಕೊಳ್ತೇವೆ ಅದರ ಆಧಾರದ ಮೇಲೆ ಎಷ್ಟು ಸಮಯ ಕೊಡಬೇಕು ನಿರ್ಣಯವನ್ನು ಪಾಲನೆ ಮಾಡೋದಕ್ಕೆ. ಯಾಕಂದರೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಆ ಸಮಯವೂ ಕೂಡ ನಿರ್ಣಯದ ಭಾಗ ಆಗುತ್ತೆ. ಸರ್, ಮಾರ್ಗಸೂಚಿ ಪ್ರಕಟ ಇವತ್ತು ರಾತ್ರಿ ಆಗುತ್ತಾ ನಾಳೆ ಬೆಳಿಗ್ಗೆ ಆಗುತ್ತಾ? ನಾಳೆ ರಾತ್ರಿ ಆಗುತ್ತೆ ಸ್ಪಷ್ಟಪಡಿಸಿ ಸರ್. ರಾಜ್ಯ ಜನತೆ ಕಾಯ್ತಾ ಇದ್ದಾರೆ ಈ ಸಭೆ ನಂತರ ಏನಾಗುತ್ತೆ ಅಂತ. ಇಲ್ಲ, ಇನ್ನು ಈ ಸಭೆಯ ನಂತರ ಮುಖ್ಯಮಂತ್ರಿಗಳು ತಾಂತ್ರಿಕ ಸಲಹೆಯ ಪರಿಣಿತರ ಜೊತೆಗೆ ಚರ್ಚೆ ಆಗಬೇಕು. ಮುಖ್ಯ ಕಾರ್ಯದರ್ಶಿಗಳು ಒಂದು ವರದಿ ಕೊಡ್ತಾರೆ ಮತ್ತು ಮುಖ್ಯಮಂತ್ರಿಗಳು ಸ್ವಯಂ ಆಗಿ ಈ ವಿಡಿಯೋ ಕಾನ್ಫರೆನ್ಸಲ್ಲಿ ಇರೋದರಿಂದ ಎಲ್ಲ ವಿಚಾರಗಳು ಗಮನಿಸಿ ಇದರ ಸಾಧಕ ಬಾಧಕಗಳನ್ನೆಲ್ಲವನ್ನು ಕೂಡ ನೋಡಿ ಆದಷ್ಟು ಬೇಗನೆ ಈ ನಿರ್ಣಯ ಆಗ್ತದೆ, ತಡ ಆಗೋದಿಲ್ಲ. ತಾಂತ್ರಿಕ ಸಲಹೆ ಸಮಿತಿ ಈ ಹಿಂದೆ ಕಠಿಣ ನಿಲುವುಗಳನ್ನು ತಗೊಳ್ಳಿ ಹಲವಾರು ರಿಸ್ಟ್ರಿಕ್ಷನ್ ಹಾಕಿ ಅಂತ ಹೇಳಿದ್ದಾರೆ. ಇವತ್ತಿನ ಒಂದು ಪರಿಸ್ಥಿತಿಗೆ ಇವತ್ತು ತಾಂತ್ರಿಕ ಮುಖ್ಯಸ್ಥರ ಜೊತೆಗೆ ಇನ್ನೊಂದು ರೌಂಡ್ ಸುತ್ತಿನ ಸಲಹೆ ತಗೊಂಡು ಅಂತಿಮ ತೀರ್ಮಾನ ಮಾಡ್ತಾರೆ. ಸರ್, ಈಗ ನಾಳೆನೇ ಜಾರಿ ಆಗ್ಬಿಡುತ್ತಾ ಅಥವಾ ಒಂದಿನ ಏನಾದರೂ ಟೈಮ್ ಏನಾದರೂ ಸಿಗುತ್ತಾ? ಅದೆಲ್ಲವೂ ಕೂಡ ನಿರ್ಣಯದ ಭಾಗವಾಗಿದೆ. ಮಾರ್ಗಸೂಚಿ ಯಾಕಂದರೆ ಯಾವ ನಿರ್ಣಯಗಳನ್ನು ತೆಗೆದುಕೊಳ್ತೇವೆ ಅದರ ಆಧಾರದ ಮೇಲೆ ಎಷ್ಟು ಸಮಯ ಕೊಡಬೇಕು ನಿರ್ಣಯವನ್ನು ಪಾಲನೆ ಮಾಡೋದಕ್ಕೆ. ಯಾಕಂದರೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಆ ಸಮಯವೂ ಕೂಡ ನಿರ್ಣಯದ ಭಾಗ ಆಗುತ್ತೆ. ಸರ್, ಮಾರ್ಗಸೂಚಿ ಪ್ರಕಟ ಇವತ್ತು ರಾತ್ರಿ ಆಗುತ್ತಾ ನಾಳೆ ಬೆಳಿಗ್ಗೆ ಆಗುತ್ತಾ? ನಾಳೆ ರಾತ್ರಿ ಆಗುತ್ತೆ ಸ್ಪಷ್ಟಪಡಿಸಿ ಸರ್. ರಾಜ್ಯ ಜನತೆ ಕಾಯ್ತಾ ಇದ್ದಾರೆ ಈ ಸಭೆ ನಂತರ ಏನಾಗುತ್ತೆ ಅಂತ. ಇಲ್ಲ, ಇನ್ನು ಈ ಸಭೆಯ ನಂತರ ಮುಖ್ಯಮಂತ್ರಿಗಳು ತಾಂತ್ರಿಕ ಸಲಹೆಯ ಪರಿಣಿತರ ಜೊತೆಗೆ ಚರ್ಚೆ ಆಗಬೇಕು. ಮುಖ್ಯ ಕಾರ್ಯದರ್ಶಿಗಳು ಒಂದು ವರದಿ ಕೊಡ್ತಾರೆ ಮತ್ತು ಮುಖ್ಯಮಂತ್ರಿಗಳು ಸ್ವಯಂ ಆಗಿ ಈ ವಿಡಿಯೋ ಕಾನ್ಫರೆನ್ಸಲ್ಲಿ ಇರೋದರಿಂದ ಎಲ್ಲ ವಿಚಾರಗಳು ಗಮನಿಸಿ ಇದರ ಸಾಧಕ ಬಾಧಕಗಳನ್ನೆಲ್ಲವನ್ನು ಕೂಡ ನೋಡಿ ಆದಷ್ಟು ಬೇಗನೆ ಈ ನಿರ್ಣಯ ಆಗ್ತದೆ, ತಡ ಆಗೋದಿಲ್ಲ.